ಅಣ್ಣ ಅಂಗಡಿ ಮಾತ್ರ ಸಕ್ಕತ್ತಾಗಿದೆ ಕಣೋ. ಹೇಳ್ದೆ ತಾನೆ, ಅವ್ರಿಗೆ ತುಂಬಾ ಕೆಲ್ಸ ಇತ್ತು. ನಾನ್ ಇಲ್ದಿದ್ರೇನಂತೆ, ಅಪ್ಪ ಅಮ್ಮ ಎಲ್ರು ನಿಮ್ಮಿಬ್ರ ಜೊತೆ ಇದ್ರಲ್ಲ. ಯಾವಾಗ್ಲೂ ನೀವ್ ಹಿಂಗೆ ಹೇಳಿ ತಪ್ಪಿಸ್ಕೋತೀರಾ. ನಮ್ಗೆ ಅತ್ತೆ ಮಾವ ಎಷ್ಟ್ ಮುಖ್ಯನೋ ನೀವು ಅಷ್ಟೇ ಮುಖ್ಯ. ಅದ್ರಲ್ಲೂ ಇವ್ರಿಗೆ ನೀವಂದ್ರೆ ಎಷ್ಟ್ ಪ್ರೀತಿ ಅಂತ ಗೊತ್ತು ತಾನೆ. ಅದಕ್ಕೆ ಇವಾಗ ಬಂದಿದ್ದೀನಲ್ಲ. ಏನು ಅಣ್ಣ? ಅಣ್ಣ ಇದೆಲ್ಲ ಯಾಕೆ? ನಾನು ನಿಂಗೋಸ್ಕರ ಏನೋ ಗಿಫ್ಟ್ ತಂದಿದ್ದೀನಿ. ಇಲ್ಲಿ ಓಪನ್ ಮಾಡ್ಬೇಡ, ಮನೆಗೆ ಹೋಗಿ ಓಪನ್ ಮಾಡು. ಏನಾಯ್ತು ಸಿದ್ದು ಅವರೇ? ಅವ್ನು ಯಾವ ಕಡೆ ಹೋದ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಮೇಡಮ್ ಅವರೇ, ನಮ್ಮ ಹುಡುಗರಿಗೆ ಅವನ್ನ ಮೇನ್ ರೋಡ್ ಕಡೆ, ಹೈವೇ ಕಡೆ ಎಲ್ಲ ಕಡೆ ಹುಡ್ಕಕ್ಕೆ ಹೇಳಿದೆ. ಆದರೆ ಆ ಥರದ ಕಲರ್ ಕಾರು ಎಲ್ಲೂ ಬಂದಿಲ್ಲ ಅಂತ ಹೇಳಿದ್ರು. ನನ್ನ ಪ್ರಕಾರ ಅವನು ಈ ಸಿಟಿ ದಾಟಿ ಹೋಗಿರಕ್ಕಿಲ್ಲ, ಇಲ್ಲೇ ಎಲ್ಲೋ ಮಧ್ಯದಲ್ಲೇ ಮರೆಯಾಗಿದ್ದಾನೆ. ನಾವು ಅವನ ಹಿಂದೆನೇ ಇದ್ರೂ ಆ ಗಾಡಿ ಹೇಗೆ ಅಷ್ಟು ಬೇಗ ಬಂತು? ಅವನು ಅದ್ರಲ್ಲಿ ಕೂತ್ ಹೇಗೆ ಹೋದ? ಇದರಲ್ಲೇ ಗೊತ್ತಾಗುತ್ತೆ ಅವನು ಒಬ್ಬನೇ ಇಲ್ಲ, ಅವನ ಹಿಂದೆ ಯಾರೋ ಇದ್ದಾರೆ ಅಂತ. ಹೌದು ಮೇಡಮ್ ಅವರೇ, ಒಬ್ಬನೇ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ್ನ ನೋಡ್ತಿದ್ರೆ ದ್ವೇಷ ಇರೋದು ಅವನಿಗಲ್ಲ, ಅವನ ಕೈಲಿ ಕೆಲಸ ಮಾಡಿಸ್ತಾ ಇರೋರಿಗೆ ಅನ್ನೋದು ಪಕ್ಕಾ ಗೊತ್ತಾಯ್ತಾ ಇದೆ. ಈಗ ಅವನ್ನ ಹೇಗೆ ಹುಡ್ಕೋದು ಸಿದ್ದು ಅವರೇ? ನೀವೇನು ಯೋಚನೆ ಮಾಡಿಬಿಡಿ ಮೇಡಮ್ ಅವರೇ, ಅವನು ಎಲ್ಲೂ ಹೋಗಿರಕ್ಕಿಲ್ಲ, ಇಲ್ಲೇ ಇದೇ ಊರಲ್ಲೇ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾನೆ. ಎಷ್ಟು ದಿನ ಅಂತ ಅವನು ಅಂದರಾಗಿರೋಕ್ಕೆ ಸಾಧ್ಯ? ಹೊರಗಡೆ ಬರಲೇಬೇಕಲ್ವೇ? ಅದನ್ನ ನೀವು ಹೇಗೆ ಹೇಳ್ತೀರಾ? ಯಾವುದೋ ಕಾರಲ್ಲಿ ಬಚ್ಚಿಟ್ಕೊಂಡು ಹೋಗಿರ್ಬೋದಲ್ವಾ ಅವನು. ಆದರೆ ನನ್ನ ಪ್ರಕಾರ ಅವನು ಇಂಥ ಸಮಯದಲ್ಲಿ ಅಂಥ ಧೈರ್ಯದ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ವಿಷಯ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಆಚೆ ಬರೋ ಪ್ರಯತ್ನ ಮಾಡ್ತಾನೆ. ಅಲ್ಲಿವರೆಗೂ ಕಣ್ಮರಿ ಆಗಿರ್ತಾನೆ. ಇವತ್ತೇನಾದರೂ ಅವ್ನು ನನ್ನ ಕೈಗೆ ಸಿಕ್ಕಿದ್ರೆ ಅವನು ಯಾರು, ನಮ್ಮ ಕುಟುಂಬಕ್ಕೆ ಯಾಕೆ ತೊಂದರೆ ಕೊಡ್ತಿದ್ದಾನೆ ಅಂತೆಲ್ಲ ತಿಳ್ಕೊಬೋದಾಗಿತ್ತು. ಮಿಸ್ ಆಗ್ಬಿಟ್ಟ. ಈಗ ನಾವು ಅವನ ಹಿಂದೆ ಬಿದ್ದಿದ್ದೀವಿ ಅಂತ ಗೊತ್ತಾದರೆ ಅವ್ನು ತುಂಬ ಹುಷಾರಾಗ್ತಾನೆ. ಅವನ್ನ ಹಿಡಿಯೋಕ್ಕೂ ಕಷ್ಟ ಆಗೋಗುತ್ತೆ. ಅದಕ್ಕೆ ನಾವಿನ್ಮೇಲೆ ತುಂಬ ಹುಷಾರಾಗಿ ಹೆಜ್ಜೆ ಇಡಬೇಕು ಸಿದ್ದು ಅವರೇ. ನೀವು ಹೇಳೋದು ಸರಿಯಾಗದೆ ಮೇಡಮ್ ಅವರೇ. ನಾವೀಗ ನಮ್ಮ ಪಾಡಿಗೆ ನಾವಿರಬೇಕು. ಅವನ ಕಡೆ ಗಮನ ಕೊಡ್ತಿಲ್ಲ ಅಂತ ಅವನಿಗೆ ಅನ್ನಿಸ್ಬೇಕು. ಆಗ ಅವನು ಆಚೆ ಬರ್ತಾನೆ, ಆಗ ಅವನ್ನ ಹಿಡಿಬೋದು. ಸರಿ, ಈಗ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡೋಣ. ನಾವು ಈ ಕಡೆ ಓಡಾಡಿಕೊಂಡು ಎಷ್ಟೊಂದು ಆರ್ಡರ್ಗಳನ್ನ ಡೆಲಿವರ್ ಮಾಡೋದೇ ಮರ್ತ್ಬಿಟ್ಟಿದ್ದೀವಿ. ನಮಸ್ಕಾರ ಶಂಕರಣ್ಣ. ಎಲ್ಲಪ್ಪ ಸಿದ್ದು, ಉಪ್ಪಿನಕಾಯಿ ಬೇಕು ಅಂತ 3 ದಿನದಿಂದ ಹೇಳ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಡೆಲಿವರಿನೇ ಕೊಟ್ಟಿಲ್ವಲ್ಲಪ್ಪ. ಅಣ್ಣ, ಅದು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಬರೋಕ್ಕಾಗಲಿಲ್ಲ. ಆದಷ್ಟು ಬೇಗ ತಂದ್ಕೊಡ್ತೀನಿ ಅಣ್ಣ, ಇವತ್ತೇ ತಂದ್ಕೊಡ್ತೀನಿ. ಸರಿ ಸರಿ ಅಣ್ಣ. ನೋಡಿ, ಇದನ್ನೇ ಹೇಳಿದ್ದು, ಪ್ರಾಡಕ್ಟ್ಸ್ ಚೆನ್ನಾಗಿ ಸೇಲ್ ಆಗ್ತಿರುವಾಗ ನಾವು ಹೀಗೆಲ್ಲ ನಡ್ಕೊಂಡ್ರೆ ತಪ್ಪಾಗುತ್ತೆ. ನಾನು ಅಲ್ಲೇ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ, ನೀವು ಬೇಗ ಅಂಗಡಿಗಳಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡಿ. ಸರಿ ಮೇಡಮ್ ಅವರು, ನೀವು ಮನೆ ಕಡೆ ಹುಷಾರು, ನಾನು ಹೋಗಿ ಕೊಟ್ಬಿಟ್ಟು. ಈ ಫೋಟೋದಲ್ಲಿರೋರ್ನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ಅಲ್ಲಿ ನಾನು ಬ್ಲ್ಯಾಕ್ ಮನಿ ಇಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ಇದೆ. ಕೀ ಕೇಳಿದ್ರೆ ಕೀ ಎಲ್ಲಿದೆ ಅಂತಾನೆ ಗೊತ್ತಾಗಿಲ್ಲ, ಕೀ ಮಿಸ್ ಆಗೋಗಿದೆ. ಆ ವಿಷಯವಾಗಿ ಬರೀ ಸುಳ್ಳು ಹೇಳ್ತಾನೆ ಬಂದ್ರಿ. ಅದ್ರ ರೂಮ್ ಒಳಗೆ ಹೆಂಗಸನ್ನ ಕೂಡ್ ಹಾಕಿದೀರಾ. ಜಾನ್ವಿ ಅವರೇ, ಅಲ್ಲಿರೋದು ನೀವು ಅನ್ಕೊಂಡ ಹಾಗೆ 3ನೇ ವ್ಯಕ್ತಿ ಅಲ್ಲ, ನನ್ನ ಹೆತ್ತ ತಾಯಿ.
ಫೋಟೋ ನೋಡ್ತಿದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಮೊದಲು ಅವರು ಇವರು ಒಬ್ಬರೇನಾ ಅಂತ ತಿಳ್ಕೋಬೇಕು, ಆಗ್ಲೇ ಕನ್ಫ್ಯೂಷನ್ ಸರಿ ಹೋಗೋದು. ಹೌದು ಅಣ್ಣ, ಇಬ್ರು ನೋಡಕ್ಕೆ ಒಂದೇ ತರ ಇದ್ದೀರಾ. ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಒಂದ್ ಫೋಟೋ ನಾನು ಇಟ್ಕೋಬಹುದಾ? ಅಯ್ಯೋ ಜಾನು ಅವ್ರೆ, ಅದನ್ನೇನ್ ಕೇಳ್ತೀರಾ? ಆ ಫೋಟೋ ನೀವೇ ಇಟ್ಕೊಳ್ಳಿ. ಅಣ್ಣ, ಇವ್ರು ನಿಜವಾಗ್ಲೂ ನಿಮ್ ತಾಯಿನೇನಾ? ನಿಂಗೆ ಕರೆಕ್ಟಾಗಿ ನೆನಪಿದ್ಯಾ? ಚೇಚೆ ಇಲ್ಲಪ್ಪ, ಎಲ್ಲೋ ನೋಡಿರೋ ತರ ಆಯ್ತು ಅಷ್ಟೇ. ಬೇಡ ಬೇಡ, ನೀವಿಬ್ರು ಅಂಗಡಿಗೆ ಹೋಗಿ, ನಾನು ಮನೆಗೆ ಹೋಗ್ತೀನಿ. ಸುಮ್ಮನೆ ನನ್ನಿಂದ ನಿಮ್ ವ್ಯಾಪಾರ ಹಾಳಾಗೋದ್ ಬೇಡ. ಹಾ ಸರಿ, ಹುಷಾರಾಗಿ ಹೋಗಿ. ಹೌದು, ಇವ್ರು ಅವ್ರ ತರನೇ ಇದ್ದಾರೆ. ಅವ್ರ ಮುಖ ಹೋಲಿಕೆ ಆಗ್ತದೆ. ಹಾಗಾದ್ರೆ ಅವರು ಇವರು ಒಂದೇನಾ? ಜಾನ್ವಿ ಅವರೇ, ಅಲ್ಲಿರೋದು ನೀವು ಅನ್ಕೊಂಡ ಹಾಗೆ ಮೂರನೇ ವ್ಯಕ್ತಿ ಅಲ್ಲ. ನನ್ನ ಹೆತ್ತ ತಾಯಿ.